ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ತನ್ನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಏನಂತ ಅಂದರೆ ಇವತ್ತು ಅಂದರೆ 12/1/2024 ಬಿ ಎಡ್ ಎರಡನೇ ಲಿಸ್ಟಿನ ಮೆರಿಟ್ ಪಟ್ಟಿಯನ್ನು ಬಿಡ್ತೀವಿ ಅಂತ ಹೇಳಿ ಇಲಾಖೆಯವರು ಈಗಾಗಲೇ ಹೇಳಿದರು ಕೂಡ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ಯಾರೆಲ್ಲ ವಿಡಿಯೋನ ವಾಚ್ ಮಾಡಿಲ್ಲ ವಾಚ್ ಮಾಡಿ. ಹಾಗೆ 3ನೇ ಮತ್ತು 4ನೇ ಎಲಿಜಿಬಲ್ ಲಿಸ್ಟ್ ಅಂದರೆ ನಿಮಗೆ ಈಗಾಗಲೇ ಡೇಟನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ, ಯಾರ್ದು ಎಷ್ಟು ಕಟ್ ಆಫ್ ಇದ್ದರೆ ಮೇ ಬಿ ಸಿಗ್ಬೋದು ಅಂತ. ಓಕೆನಾ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರಿ 17,000 ಸೀಟ್ಗಳು ಮಾತ್ರ ಇದ್ದಾವೆ, ಆಲ್ರೆಡಿ ಫಿಲ್ ಆಗಿದ್ದಾವೆ ಅಂತ ಹೇಳಿ. ಇಲಾಖೆಯವರು ಈಗಾಗಲೇ ನಿಮಗೆ 3rd ಲಿಸ್ಟ್ ಬಿಡ್ತೀವಿ, 4th ಲಿಸ್ಟ್ ಬಿಡ್ತೀವಿ ಅಂತ ಹೇಳಿದರು. ಅವರು ಕೂಡ ಅದೇ ಹೇಳಿರೋದು. ಏನಂತಂದರೆ ಈಗ 2ನೇ ಲಿಸ್ಟಿನ ಉಳಿದರೆ ಅದರಲ್ಲಿ ಸೀಟ್ಗಳು ಉಳಿದರೆ ಮುಂದಿನ ಒಂದು ಲೀಸ್ಟನ್ನು 3ನೇ ಒಂದು ಲೀಸ್ಟಲ್ಲಿ ಅಥವಾ 4ನೇ ಒಂದು ಲೀಸ್ಟಲ್ಲಿ ಪರಿಗಣನೆ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿದರು. ಸೊ ಅದರಂತೆ ನಿನ್ನೆ ಕೂಡ ಡೇಟನ್ನು ಹೊರಡಿಸಿದ್ದಾರೆ. 3 ಮತ್ತು 4ನೇ ಲೀಸ್ಟ್ ಯಾವಾಗ ಬಿಡ್ತೀವಿ ಮತ್ತು ಅವರಿಗೆ ಯಾವಾಗ ಈಗ ವೆರಿಫಿಕೇಷನ್ ಇರುತ್ತೆ ಮತ್ತು ಅವರು ಮೆರಿಟ್ ಪಟ್ಟಿ ಯಾವಾಗ ಬರುತ್ತೆ ಮತ್ತು ಕಾಲೇಜಿಗೆ ಅಡ್ಮಿಷನ್ ಆಗುವ ಕೊನೆಯ ದಿನಾಂಕ ಯಾವಾಗ ಅಂತೇಳಿ ತಿಳಿಸಿದ್ದಾರೆ. ಸೊ ಇದುವರೆಗೂ ಕೂಡ ಯಾವುದೇ ಒಂದು ಅಪ್ಡೇಟ್ ಇಲ್ಲ. ಸೊ ಇಂದು ಮಧ್ಯಾಹ್ನ ಬರುವಂಥ ಚಾನ್ಸಸ್ ತುಂಬಾ ಇದೆ. 2ನೇ ಮೆರಿಟ್ ಲೀಸ್ಟ್ ಪಟ್ಟಿ, ಓಕೆನಾ, ಬಿ ಎಡ್ನ 2ನೇ ಒಂದು ಮೆರಿಟ್ ಲೀಸ್ಟ್ ಪಟ್ಟಿ ಇಂದು ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಬರುತ್ತೆ. ಸೊ ಏನಂತಂದರೆ ಈಗ ನಿಮ್ಮದು ಒಂದು 3rd ಲಿಸ್ಟ್, ಈಗ ನೀವು 2nd ಲಿಸ್ಟಿಗೆ ನಮ್ಮದು ಇನ್ನೂ ಹೆಸರು ಬಂದಿಲ್ಲ ಅಂತ ಹೇಳೋರು, ಈಗೇನಂತ ನಿಮ್ಮ ಒಂದು ಪರ್ಸಂಟೇಜ್ ಆ ಕಟ್ ಆಫ್ಗೆ ನಿಂತಿರಲ್ಲ. ಸೊ ಅದರಿಂದ ನಿಮ್ಮ ಒಂದು ಪರಿಗಣನೆಗೆ ತೆಗೆದುಕೊಂಡಿರಲ್ಲ. ನೀವು ನಂತರದಲ್ಲಿ ಅಂದರೆ 3ನೇ ಲೀಸ್ಟಲ್ಲಿ ಅಪ್ರಾಕ್ಸಿಮೇಟ್ ನಿಮ್ಮ ಒಂದು ಪರ್ಸಂಟೇಜ್ 65+ ಎಬೋವ್, ಓಕೆನಾ. 3rd ಲಿಸ್ಟಲ್ಲಿ 65+ ಎಬೋವ್ 73 ಒಳಗೆ, ಅಂದರೆ ಭಾಳಷ್ಟು ಜನ ಹೇಳ್ತಾ ಇದ್ರಿ 73.06 ಇದ್ದರೂ ನಂದು ಬಂದಿಲ್ಲ ಅಂತೇಳಿ. ಅಲ್ಲಿ ಕಟ್ ಆಫು ಈಗ ಕೆಟಗರಿ ವೈಸ್ ಕಟ್ ಆಫ್ ನಿಲ್ಲಿಸಿರೋದ್ರಿಂದ ಸೊ ಅದರಿಂದ ನಿಮ್ಮ ಒಂದು ನೇಮ್ ಬಂದಿರಲ್ಲ. ಸೊ 3rd ಲಿಸ್ಟಲ್ಲಿ ಬರುತ್ತೆ, ಓಕೆನಾ. ಸೊ ಮತ್ತಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸೊ ನಾನು 60 ಇದೆ ಸಿಗುತ್ತಾ ಅಂತ. ನಿಮ್ಮ ಒಂದು ಕೋಟ ಇದ್ದರೆ ಖಂಡಿತ ಸಿಕ್ಕೇ ಸಿಗುತ್ತೆ. ನಂತರದಲ್ಲಿ 4th ಲಿಸ್ಟಲ್ಲಿ ಕೂಡ 3rd ಲಿಸ್ಟಲ್ಲಿ ಕೂಡ ಉಳಿದ್ರೆ ಸೀಟ್ಗಳು, ಅಂದರೆ ಈಗ ಭಾಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಲ್ಲ. ಯಾಕೆಂದರೆ ಅವರಿಗೆ ಸಿಗುವಂತಹ ಕಾಲೇಜು ಅವರಿಗೆ ನಿಯರೆಸ್ಟ್ ಇರಲ್ಲ, ದೂರ ಆಗಿರುತ್ತೆ. ಸೊ ಅದರಿಂದ ಭಾಳಷ್ಟು ವಿದ್ಯಾರ್ಥಿಗಳು ಹೋಗೋದು ಕಡಿಮೆ. ನಿಮಗೆ ಸೀಟ್ ಸಿಗುತ್ತೆ, ನೀವು ಆದ್ಯತೆ ಮೇರೆಗೆ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾಗ್ತದೆ. ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಎಲ್ಲರೂ ನಾವು ಕಾಲೇಜ್ ಸಿಗಬೇಕಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಮೇಲೆ ನಿಂತಿರುತ್ತೆ, ಓಕೆನಾ. ಸೊ ನೀವೆಲ್ಲ ಸೆಲೆಕ್ಷನ್ ಒಂದು 6-7 ಕಾಲೇಜ್ ಮಾಡ್ಕೊಂಡ್ರೆ ಸಿಗೋದು ಕಷ್ಟ. ನಂತರದಲ್ಲಿ ನಾವು ಬೇರೆ ಕಡೆ ಡಿಸ್ಟ್ರಿಕ್ಕಿಗೆ ಹೋಗಿ ಡಿಸ್ಟ್ರಿಕ್ಟ್ ಅಂತ ಅಂದರೂ ಕೂಡ ಸಿಗುವಂಥ ಚಾನ್ಸಸ್ ತುಂಬಾ ಇದೆ. ಸೊ 3 ಮತ್ತು 4ನೇ ಲಿಸ್ಟ್ ಈಗಾಗಲೇ ಬಿಡ್ತೀವಿ ಅಂತ ಹೇಳಿ ಇಲಾಖೆಯವರು ಸ್ಪಷ್ಟವನ್ನು ಪಡಿಸಿರುವಂತಹದ್ದು. ಇದಿಷ್ಟು ಮಾಹಿತಿ ಲೀಸ್ಟ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.